ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರತಿ ತಿಂಗಳ ಹಾಗೆ ನಮ್ಮ ತತ್ಸಮ್ಮತಂ ಬಂಧುಗಳಿಗೆ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಗ್ರಹಗತಿಗಳ ಅನುಸಾರವಾಗಿ ನಾವು ಈ ತಿಂಗಳಲ್ಲಿ ಏನು ಮಾಡಬೇಕು, ಬರಬಹುದಾದ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ವಿಷಯಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದೇ ಥರ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರು ಯಾವ ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು, ಏನು ಅನುಕೂಲ ಆಗಲಿಕ್ಕಿದೆ ಅನ್ನೋದನ್ನು ವಿಚಾರ ಮಾಡೋಣ. ಕುಂಭರಾಶಿಗೆ 5ರಲ್ಲಿ ಗ್ರಹ ಸ್ಥಿತಿ, ಗುರುವಿನ ಯೋಗ, ಒಳ್ಳೆಯ ಗುರುಬಲ, ಗುರುಗಳ ಒಂದು ವಿಶೇಷವಾದ ಅನುಗ್ರಹ ಕುಂಭರಾಶಿಯವರಿಗೆ ಇದೆ ಅನ್ನೋದಕ್ಕೆ ಯಾವ ತಪ್ಪು ಇಲ್ಲ. ಕಾರಣ 2ನೇ ಮನೆಯ ಗುರು 5ರಲ್ಲಿ ಬರುವ ಕಾರಣ ಹಣಕಾಸಿನ ವಿಷಯದಲ್ಲಿ, ಕೌಟುಂಬಿಕ ವಿಷಯಗಳಲ್ಲಿ ಅನೇಕ ವಿಧ ಲಾಭಗಳನ್ನು ಕುಂಭರಾಶಿಯವರು ಪಡೆದುಕೊಳ್ಳಬಹುದು. ಅದರಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದಿಷ್ಟು ವಿಷಯಗಳಲ್ಲಿ ಅನುಕೂಲವಾಗಿರತಕ್ಕಂತಹ ಪ್ರಸಂಗಗಳನ್ನು ಈ ಕುಂಭರಾಶಿಯವರು ಪಡೆದುಕೊಳ್ಳಬಹುದಾಗಿದೆ. ಇನ್ನು 2ನೇ ಮನೆಯಲ್ಲಿ ಶನಿಯ ಒಂದು ಯೋಗ ಇರುವ ಕಾರಣ ಆತ್ಮೀಯರಿಂದಲೇ, ನಮ್ಮವರಿಂದಲೇ ಕೆಲವೊಂದಿಷ್ಟು ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಅಥವಾ ತೆಗೆದುಕೊಂಡ ವ್ಯಕ್ತಿಗಳು ಹಣ ಕೊಡದೇ ಹೋಗುವಂತಹದ್ದು, ಅದರಿಂದಾಗಿ ಕೆಲವು ಸಮಸ್ಯೆಗಳನ್ನು ತಾವು ಎದುರಿಸಬೇಕಾಗುತ್ತೆ. ಆದರೆ ಗುರುಬಲ ಇರುವ ಕಾರಣ ವಿಶೇಷವಾಗಿ ದೇವರ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ, ನೀವು ನಂಬಿದ ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ಹಣ ಬರುವ ಹಾಗೆ ಮಾಡ್ತಾನೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅನೇಕ ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಅದರಲ್ಲಿಯೂ ವಿಶೇಷವಾಗಿ ಒಂದು ಇಂಜಿನಿಯರಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗ್ಬೋದು ಅಥವಾ ಡಾಕ್ಟರ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗ್ಬೋದು, ಲಾಭಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಆದರೆ ಉದಾಸೀನವನ್ನು ಮಾಡದೆ, ಎಲ್ಲಿಯೂ ಕೂಡ ನಾವು ಕೆಲವೊಂದು ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡದೆ ನಾವು ಸ್ವಲ್ಪ ವಿಶೇಷವಾಗಿ ಅಧ್ಯಯನದಲ್ಲಿ ತೊಡಗಿಕೊಂಡಾಗ ಅನೇಕ ವಿಧ ಲಾಭಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆಗಳಾಗುವಂತಹದ್ದು, ಲೇವಾದೇವಿಗಳಾಗಬಹುದು ಅಥವಾ ಆಸ್ತಿ ವಿಷಯಕವಾಗಿ ಆಗಬಹುದು, ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು 4ನೇ ಮನೆಯ ಶುಕ್ರ ಷಷ್ಠದಲ್ಲಿರುವ ಕಾರಣ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳು ಉಲ್ಬಣ ಆಗುವಂತಹದ್ದು, ವಾಹನದಲ್ಲಿ ಹೋಗುವಾಗ ತೊಂದರೆ ಆಗುವಂತಹದ್ದಾಗಲಿ ಅಥವಾ ವಾಹನಕ್ಕೆ ತೊಂದರೆ ಆಗುವಂತಹದ್ದಾಗಲಿ, ಕೆಲವು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಕೊಳ್ಬೇಕಾದ ಪ್ರಸಂಗಗಳಾಗಲಿ ಬರಬಹುದು. ಆದರೆ ಗುರುಬಲ ಇದೆ, ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಏನು ಅಲ್ಲ, ಅದು ಸಣ್ಣ ಪುಟ್ಟ ಸಮಸ್ಯೆಯಿಂದಲೇ ಪರಿಹಾರ ಆಗುತ್ತೆ, ಹೆದರಿಕೊಳ್ಬೇಡಿ. ಇನ್ನು ನಾನು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನಾಗಲೇ ತಿಳಿಸಿದ್ದೇನೆ. ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಮಾಡಿ, ಸ್ಕಿನ್ ಅಲರ್ಜಿ ಆಗಬಹುದು ಅಥವಾ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಬಹುದು, ಜಲದೋಷಾದಿಗಳು ಉಲ್ಬಣ ಆಗುತ್ತೆ. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಲಾಭ ಇತ್ಯಾದಿಗಳು ಕಂಡುಬರುತ್ತೆ. ದಂಪತಿಗಳ ಮಧ್ಯದಲ್ಲಿ ಕೆಲವು ವಿರಸಗಳು ಕಂಡುಬಂದರೂ ಕೂಡ ಅದನ್ನು ತಾಳ್ಮೆಯಿಂದ, ಮಾತುಕತೆಯಿಂದಲೇ ಪರಿಹಾರ ಮಾಡಿಕೊಳ್ಳಬಹುದು. ಕುಂಭರಾಶಿಯವರು ನಿಮ್ಮ ಯೋಚನೆಗಳನ್ನು ಸ್ವಲ್ಪ ಬದಲಾಯಿಸಿ ದೊಡ್ಡ ಒಳ್ಳೆ ಉನ್ನತ ಮಟ್ಟದ ಆಲೋಚನೆಗಳನ್ನು ಮಾಡಿ ಅದರಿಂದಾಗಿ ಅನೇಕ ಲಾಭಗಳನ್ನು ದಂಪತಿಗಳು ಪಡೆದುಕೊಳ್ಳಬಹುದು. ಇನ್ನು 7ಮದಲ್ಲಿ ಕೇತು ಇರುವ ಕಾರಣ ಗುಪ್ತಾಂಗ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ, ಜಾಗೃತಿ ಮಾಡಿ. 8ಮದಲ್ಲಿ ಕುಜನ ಒಂದು ಯೋಗ ಇರುವ ಕಾರಣ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಬಹುದು ಅಥವಾ ಆಲಸ್ಯದಿಂದಾಗಿ ಕೆಲವು ಅಥವಾ ಆರೋಗ್ಯದ ನೆಗ್ಲಿಜೆನ್ಸಿಯಿಂದಾಗಿ ತುಂಬ ದೊಡ್ಡ ಮಟ್ಟದ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಗುರು ಇರುವ ಕಾರಣ ಹೆದರಿಕೊಳ್ಳುವ ಅಗತ್ಯ ಇಲ್ಲ. ಬರುವಂತಹ ಸೂಚನೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದು. ಆ ಸೂಚನೆಯನ್ನು ಪರಿಪಾಲಿಸಿ ಬಗೆಹರಿಸಿಕೊಳ್ಳಿ ದೋಷಗಳನ್ನು. ಜೊತೆಗೆ ನವಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಷಷ್ಠದಲ್ಲಿರುವ ಕಾರಣ ವಿಶೇಷವಾಗಿ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಮಹಾವಿಷ್ಣುವಿನ ಜೊತೆಗೆ ಆರಾಧನೆಯನ್ನು ಮಾಡುವಂತಹದ್ದು ಕೂಡ ವಿಶೇಷ ಫಲದಾಯಕವಾಗಿದೆ ಕುಂಭರಾಶಿಯವರಿಗೆ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕಳ್ಕೊಳ್ಳುವಂತಹದ್ದು ಅಥವಾ ಕೆಲಸದಲ್ಲಿ ಆಪಾದನೆಗಳನ್ನು ಎದುರಿಸುವಂತಹದ್ದು ಅಥವಾ ಕೆಲಸ ಬಿಟ್ಟು ಬಿಡೋಣ ಅನ್ನುವ ಮಟ್ಟಿಗೆ ಟೆನ್ಷನ್ ಆಗುವಂತಹದ್ದು ಸಾಧ್ಯತೆಗಳು ಹೆಚ್ಚಿದೆ ಕುಂಭರಾಶಿಯವರಿಗೆ. ಆದ್ದರಿಂದ ವಿಶೇಷವಾಗಿ ನೀವು ಶತ್ರುಗಳ ಬಾಧೆಯಿಂದಾಗಿ ಕೆಲಸದಲ್ಲಿ ಬರಬಹುದಾದ ಸಮಸ್ಯೆಗಳನ್ನು ನಾವು ನರಸಿಂಹದೇವರ ವಿಶೇಷವಾದ ಆರಾಧನೆಯಿಂದ ಅಥವಾ ದುರ್ಗಾದೇವಿಯ ಪ್ರಾರ್ಥನೆಯಿಂದಾಗಿ ಪರಿಹಾರ ಮಾಡಿಕೊಳ್ಳಬಹುದು. ಹೇಗೂ ಬರುವಂತಹ ಈ ಶ್ರಾವಣ ಮಾಸ
ಈ ತಿಂಗಳಲ್ಲಿ ಏನಿದೆ ಶ್ರಾವಣ ಶುಕ್ರವಾರ ಅಥವಾ ಶ್ರಾವಣ ಮಾಸದ ಮಂಗಳವಾರದಂದು ದುರ್ಗಾ ಪೂಜೆಯನ್ನು ಮಾಡುವುದರಿಂದಾಗಿ ದುರ್ಗಾದೇವಿಯ ಜಪಾದಿಗಳನ್ನು ಮಾಡುವುದರಿಂದಾಗಿ ಕೆಲಸದಲ್ಲಿ ಬರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಹೊಸದಾಗಿ ಕೆಲಸ ಹುಡುಕ್ತಾ ಇರತಕ್ಕಂತಹ ವ್ಯಕ್ತಿಗಳಿಗಾಗುವಾಗ ಸ್ವಲ್ಪ ಕಷ್ಟ ಇದೆ. ಅದು ಎಲ್ಲೋ ಒಂದು ಕಡೆಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಲಾಭಾಧಿಪತಿಯಾದಂತಹ ಗುರು ಪಂಚಮದಲ್ಲಿರುವ ಕಾರಣ ಹಣಕಾಸಿಗೇನು ತೊಂದರೆ ಏನೂ ಇಲ್ಲ. ಕೆಲಸ ಇಲ್ಲದೆ ಹೋದರೂ ಕೂಡ ಎಲ್ಲೋ ಒಂದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬರಬಹುದಾದ ಸಂಪತ್ತು ಬರುತ್ತೆ. ಬಿಸ್ನೆಸ್ ಮಾಡ್ತಾ ಇರುವಂತಹವರಿಗೆ ಒಳ್ಳೆಯ ಲಾಭ ಖಂಡಿತ ಕಾಣಿಸ್ತಾ ಇದೆ ಈ ಮಾಸದಲ್ಲಿ. 12ನೇ ಮನೆಯ ಶನಿ 2ರಲ್ಲಿ ಇರುವ ಕಾರಣ ವ್ಯಯ ಜಾಸ್ತಿ ಆಗುತ್ತೆ, ಬರುವ ಲಾಭ ತಕ್ಕ ಹಾಗೆ ವ್ಯಯ ಇದೆಲ್ಲವೂ ಕೂಡ ಜಾಸ್ತಿ ಇರುವುದರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಇನ್ನೂ ಬೇಕು ಅನ್ನುವ ಆಸೆ ಜಾಸ್ತಿ ಆಗುತ್ತೆ. ಆದರೆ ನಾನು ಹೇಳಿದ ಹಾಗೆ ಕುಂಭರಾಶಿಯವರು ಪರಿಹಾರಾದಿಗಳನ್ನು ಮಾಡಿಕೊಂಡು ಮುಂದುವರೆದಲ್ಲಿ ಅನೇಕ ವಿಧವಾದಂತಹ ಲಾಭಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸುಖಮಯವಾದ ಸಂತೋಷವಾದ ಜೀವನವನ್ನು ಈ ಮಾಸ ನೀವು ಕಾಣಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.